ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಈ ವಿಡಿಯೋ ಬಂದುಬಿಟ್ಟು ಒಂದು ಮೀಶೋದಿಂದ ಒಂದು ಪಾರ್ಸಲ್ ತರಿಸಿದ್ದೆ ನಾನು. ಅದರಲ್ಲಿ ಏನಿದೆ ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಇದು ಬಂದುಬಿಟ್ಟು ನಮಗೆ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ, ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಂದು ನಮಗೆ ಹೆಲ್ಪ್ ಆಗುತ್ತೆ ಈ ಒಂದು ಪ್ರಾಡಕ್ಟು. ಹಾಗಾಗ್ಬಿಟ್ಟೆ ನಾನು ತರಿಸಿದ್ದೀನಿ. ಅದು ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು ನೋಡೋಣ ಬನ್ನಿ ಸ್ನೇಹಿತರೆ. ನಮಗೆ ನಾವು ರಾಲ್ಸನ್ ಮಿಷನ್ನಲ್ಲಿ ವರ್ಕ್ ಮಾಡುವಾಗ ನಮಗೆ ಮಾರ್ಕ್ ಮಾಡೋದು ತುಂಬಾ ಇದಾಗಿರುತ್ತೆ. ಒಂದೇ ಅಂದರೆ ಫಸ್ಟು ಬಿಗಿನರ್ಸ್ಗೆ ನಮಗೆ ಒಂದೇ ರೀತಿಯಲ್ಲಿ ಒಂದೇ ಅಳತೆಯಲ್ಲಿ ಮಾರ್ಕ್ ಮಾಡೋದಕ್ಕೆ ನಮಗೇನಾದರೂ ಮೆಟೀರಿಯಲ್ ಬೇಕಾಗುತ್ತೆ ಅಲ್ವಾ, ಹಾಗಾಗಿ ಇದು ಯೂಸ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ತರಿಸಿದ್ದೀನಿ. ಅದೇ ನೋಡಿ, ಈ ರೀತಿಯಲ್ಲಿ ಸ್ಕೇಲ್ಗಳಿವು ಎಲ್ಲ ರೀತಿಯ ಒಂದು ಮಾರ್ಕನ್ನು ಮಾಡ್ಕೋಬಹುದು. ಎಲ್ಲ ಶೇಪ್ಗಳಲ್ಲಿನೂ ಸಹ ಇದೆ. ಅದನ್ನು ಒಂದೊಂದಾಗೆ ತೋರಿಸ್ತೀನಿ ನಾನು. ಇದರಲ್ಲಿ ಬಂದುಬಿಟ್ಟು 4 ಬಂದಿದ್ದಾವೆ. ಒಂದು ಪ್ಯಾಕಲ್ಲಿ 4 ಸೆಟ್ ಇದೆ. ಇದು ರವಂಡಲ್ಲಿದೆ ನೋಡಿ. ಇದು ರವಂಡ್ ಬಂದುಬಿಟ್ಟು ಎಲ್ಲ ರೀತಿಯಾದಂಥ, ಅಂದರೆ ಚಿಕ್ಕದಿಂದ ಹಿಡಿದು ದೊಡ್ಡದ ತನಕನೂ ಸಹ ನಾವು ರವಂಡ್ ಶೇಪನ್ನು ಮಾಡಿಕೊಂಡು ನಾವು ಮಾರ್ಕನ್ನು ಮಾಡ್ಕೊಂಡು ಕಲಿಯೋದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ವರ್ಕ್ ಮಾಡುವಾಗಲೂ ಸಹ ನಾವು ಮಾರ್ಕನ್ನು ಮಾಡಿಕೊಂಡು ಈ ರವಂಡಲ್ಲಿ ನಾವು ಏನು ಹೇಳ್ತೀವಿ, ಫ್ಲವರನ್ನು ಅದನ್ನೆಲ್ಲನೂ ಸಹ ಕ್ರಿಯೇಟ್ ಮಾಡ್ಬೋದು ನಾವು. ಅದನ್ನು ನೆಕ್ಸ್ಟ್ ನಾನು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಅನ್ನೋದನ್ನು ನಾನು ತೋರಿಸ್ತೀನಿ ನಾನು. ಈ ರೀತಿಯಲ್ಲಿ ಒಂದೇ ಟೈಪಲ್ಲಿ, ಅಂದರೆ ಒಂದೇ ಅಳತೆಯಲ್ಲಿ ನಾವು ಮಾರ್ಕನ್ನು ಮಾಡ್ಕೊಂಡು ಮಾಡಿದರೆ ಡಿಸೈನು ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಸ್ಲೀವ್ಸಿಗೆ ಈ ಒಂದು ರೌಂಡ್ ಶೇಪನ್ನು ನಾವು ಸ್ಲೀವ್ಸಿಗೆ ಬುಟ್ಟ ಟೈಪ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಬೋದು. ಈ ಒಂದು ರೌಂಡ್ಗಳನ್ನು ಮಾಡಿಕೊಂಡು ಅದರಲ್ಲೇ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು, ಅದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ, ಇದು ಬಾಕ್ಸ್ ಸ್ಕ್ವಯರ್ ಟೈಪಲ್ಲಿದೆ, ಆದರೆ ಅದರಲ್ಲೇ ಎಲ್ಲ ಶೇಪ್ಗಳು ಸಹ ಇದ್ದಾವೆ. ಎಗ್ ಶೇಪ್ ಇದೆ, ರೌಂಡ್ ಶೇಪ್ ಇದೆ, ಆಮೇಲೆ ನೋಡಿ ಎಲ್ಲ ರೀತಿಯಾದಂಥ ಶೇಪ್ಗಳಿದ್ದಾವೆ. ನಾವು ಈ ರೀತಿಯಲ್ಲಿ ಶೇಪ್ಗಳನ್ನು ಮಾರ್ಕನ್ನು ಮಾಡಿಕೊಂಡು ಸಹ ವರ್ಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಬೋದು, ಹಾಗೆ ವರ್ಕು ಮಾಡ್ಬೋದು. ಈಸಿ ಆಗುತ್ತೆ ನಮಗೆ ಒಂದೇ ಶೇಪಲ್ಲಿ ಬರೋದ್ರಿಂದ. ನೋಡಿ, ಎಲ್ಲ ರೀತಿಯಾದಂಥ ಶೇಪ್ಗಳು ಸಹ ನಾವು ಇದರಲ್ಲಿ ಮಾಡ್ಕೋಬೋದು. ಇದರಲ್ಲೂ ಚಿಕ್ಕ ಚಿಕ್ಕ ರೌಂಡ್ಗಳಿದ್ದಾವೆ. ಆಮೇಲೆ ನೋಡಿ, ಈ ರೀತಿಯಲ್ಲಿ ಶೇಪ್ಗಳು ಸಹ ಇದ್ದಾವೆ. ನಮಗೆ ಹೆಲ್ಪ್ ಆಗುತ್ತೆ ವರ್ಕ್ ಮಾಡುವಾಗ. ನಾವು ಬಟ್ಟೆ ಮೇಲೆ ಇದನ್ನು ನಾವು ಮಾರ್ಕನ್ನು ಮಾಡಿಕೊಂಡು ಮಾಡಿದರೆ ನಮಗೆ ಒಂದು ಒಳ್ಳೆ ನೋಡೋದಕ್ಕೆ ಚೆನ್ನಾಗಿರುವಂಥ ಡಿಸೈನನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದೇ ಉದ್ದೇಶದಿಂದಲೇ ನಾನು ತರಿಸಿದ್ದೀನಿ ನಾನು. ನೋಡೋಣ ನೆಕ್ಸ್ಟ್ ನಾನು ಇದರಲ್ಲಿ ಯಾವ ರೀತಿ ಎಲ್ಲನೂ ಸಹ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಎಲ್ಲವೂ ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ. ನೋಡಿ, ಈಗ ವೈಟ್ ಇದ್ರ ಮೇಲೆ ಇಟ್ಕೊಂಡ್ರೆ ನಿಮಗೆ ಶೇಪ್ಗಳು ಯಾವ ರೀತಿ ಇದ್ದಾವೆ ಅಂತ ಗೊತ್ತಾಗುತ್ತಲ್ವ. ಹಾಗೆ ಹಿಡ್ಕೊಂಡು ನೋಡೋದಕ್ಕಿಂತ ಈ ರೀತಿಯಲ್ಲಿ ನೋಡಿ ಕಾಣ್ತಾ ಇದೆ ಎಲ್ಲ ರೀತಿಯಾದಂತಹ ಶೇಪ್ಗಳು. ನೆಕ್ಸ್ಟ್ ಬಂದುಬಿಟ್ಟು ಇದು ಎರಡನೇದಾಯಿತು. ಇನ್ನು ಮೂರನೇದು ಬಂದುಬಿಟ್ಟು ಈ ರೀತಿಯಲ್ಲಿದೆ ನೋಡಿ, ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್. ಇದರಲ್ಲಿ ಅಳತೆನೂ ಸಹ ಕೊಟ್ಟಿದ್ದಾರೆ, ಅಂದರೆ ಯಾವ್ಯಾವ ಒಂದು ಅಳತೆಯ ರೌಂಡ್ ಇದೆ, ರೌಂಡ್ ಶೇಪ್ ಇದೆ ಅಂತಂದು. ಚಿಕ್ಕದಿಂದ ಹಿಡಿದು ದೊಡ್ಡದ ತನಕನೂ ಸಹ ಶೇಪ್ಗಳಿದ್ದಾವೆ. ನಾವು ಯಾವುದ್ರಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ನಾವು ಫಸ್ಟಿಗೆ ನಾವು ಚಿಕ್ಕದಿಂದ ಹಾಕ್ಕೊಂಡು, ಅಥವಾ ನಾವು ದೊಡ್ಡದನ್ನು ಹಾಕ್ಕೊಂಡು ಅದರಲ್ಲೇ ಒಂದು ಫ್ಲವರ್ ಟೈಪ್ನೂ ಸಹ ನಾವು ಕ್ರಿಯೇಟ್ ಮಾಡ್ಬೋದು ಇದು. ಆಮೇಲೆ ನೋಡಿ, ಇದು ಬಂದುಬಿಟ್ಟು ಇದಂತೂ ತುಂಬಾ ನನಗೆ ಇಷ್ಟ ಆಯಿತು. ಎಲ್ಲದ ಮೂರಕ್ಕಿಂತನೂ ನನಗೆ ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ನೋಡಿ, ಶೇಪ್ಗಳು ಎಷ್ಟು ಚೆನ್ನಾಗಿದ್ದಾವೆ. ಕೋನ ಶೇಪ್ ಇದೆ, ಸ್ಕ್ವಯರ್ ಶೇಪ್ ಇದೆ, ಆಮೇಲೆ ನೋಡಿ ಈ ರೀತಿಯಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. ಆಮೇಲೆ ಟ್ರಯಾಂಗಲ್ ಶೇಪ್ ಇದೆ, ಆಮೇಲೆ ರೌಂಡ್ ಶೇಪು, ಡೈಮಂಡ್ ಶೇಪ್ ಇದೆ. ಆಮೇಲೆ ಇದರಲ್ಲಿ ಯಾವ್ಯಾವ ಶೇಪ್ಗಳಿದ್ದಾವೆ ಅನ್ನೋದನ್ನು ಸಹ ಅವರು ಅದರಲ್ಲಿ ಕೊಟ್ಟಿದ್ದಾರೆ. ನಾವು ಈ ರೀತಿಯೆಲ್ಲನೂ ಸಹ ಕ್ರಿಯೇಟನ್ನು ಮಾಡಿಕೊಂಡು ನಾವು ವರ್ಕನ್ನು ಮಾಡ್ಬೋದು. ಶೇಪ್ಗಳನ್ನು ನಾವು ಕ್ರಿಯೇಟನ್ನು ಮಾಡ್ಬೋದು. ಚೆನ್ನಾಗಿದ್ದಾವೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಚೆನ್ನಾಗಿದ್ದಾವೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದೇ ರೀತಿಯಲ್ಲಿ ನಾವು ಫಸ್ಟ್ ಬಿಗಿನರ್ಸ್ ಆಗಿರೋದ್ರಿಂದ, ನಾವು ಹೊಸ್ದಾಗಿ ಕಲಿತಾ ಇರೋದ್ರಿಂದ ಈ ರೀತಿಯಲ್ಲಿ ಶೇಪ್ಗಳನ್ನು ಮಾಡಿಕೊಂಡು ಆ ಶೇಪ್ಗಳಿಗೆ ನಾವು ಡಿಸೈನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದಲ್ವ. ತುಂಬಾ ನನಗಂತೂ ಆ ಮೂರಕ್ಕಿಂತನೂ ಇದು ತುಂಬಾ ಇಷ್ಟ ಆಯಿತು ನನಗೆ. ಮೆಟೀರಿಯಲ್ ವೈಸು ಅಷ್ಟೇ ಆ ಮೂರಕ್ಕಿಂತನೂ ಇದೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅವು ಒಂದು ಸ್ವಲ್ಪ ಪರವಾಗಿಲ್ಲ. ಈ ಸ್ಕೇಲ್ಗಳು ಅವೆಲ್ಲ ಇರ್ತಾವೆ ನೋಡಿ, ಆ ರೀತಿಯಲ್ಲಿ ಇದ್ದಾವೆ ಮೆಟೀರಿಯಲ್ಗಳು. ಇದು ಒಂದು ರೀತಿ ಚೆನ್ನಾಗಿದೆ, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಒಟ್ಟಿನಲ್ಲಿ ನನಗಂತೂ 4 ಬಂದಿರೋದ್ರಿಂದ ಇಷ್ಟ ಆಯಿತು. ನಾವು ಸಿಂಗಲ್ ತೊಗೊಳ್ತೀವಿ ಅಂದರೆ ಒಂದು ಸ್ವಲ್ಪ ಪ್ರೈಸ್ ವೈಸ್ ಬಂದುಬಿಟ್ಟು ಜಾಸ್ತಿ ಆಗ್ಬೋದು. ನಾವು ಇದೊಂದು ಪ್ಯಾಕ್, ಅಂದರೆ ಕೊಂಬೋ ಪ್ಯಾಕಲ್ಲಿ ಸೆಟ್ಟು ತರಿಸಿರೋದ್ರಿಂದ ನನಗೆ ಇದು 160 ರೂಪಾಯಿ ಇದೆ. ಇದು ಮೀಶೋದಲ್ಲಿ 160 ರೂಪಾಯಿ ಇದೆ ಇದು.
ನಿಮಗೆ ಯಾರಿಗಾದರೂ ಇಷ್ಟ ಆದರೆ ನೀವೂ ಏನಾದರೂ ಈ ರೀತಿಯಲ್ಲಿ ಹೊಸ್ದಾಗಿ ಮಿಷನ್ ತೊಗೊಂಡಿದ್ದೀರಾ, ಡಿಸೈನ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಅಥವಾ ಹಳಬರಾಗಿದ್ರೂ ಸಹ ಈ ರೀತಿಯಲ್ಲಿ ಇದ್ದರೆ ನಮಗೆ ಸ್ಕೇಲ್ಗಳು ಡಿಸೈನ್ಗಳನ್ನು ಮಾಡ್ಕೊಂಡು ಮಾಡೋದಕ್ಕೆ ಎಲ್ಪ್ ಆಗುತ್ತೆ. ಹಾಗಾಗಿಬಿಟ್ಟು ನಿಮಗೆ ಯಾರಿಗಾದರೂ ಇಷ್ಟ ಆದರೆ ನೀವು ಸಹ ತರಿಸ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿದ್ದಾವೆ ಪ್ರಾಡಕ್ಟ್ಗಳು. ನಾನು ಟ್ಯಾಗ್ ಮಾಡಿರ್ತೀನಿ ನಾನು ವೀಡಿಯೋದಲ್ಲಿ. ಈ ಒಂದು ಪ್ರಾಡಕ್ಟ್ಗಳ್ದು ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಏನಾದರೂ ಇಷ್ಟ ಆದರೆ ನೋಡ್ಬೋದು. ರೇಟ್ ವೈಸು ಅದೆಲ್ಲ ನಿಮಗೆ ಇಷ್ಟ ಆದರೆ ತರಿಸ್ಕೊಳ್ಳಿ. ಯೂಸ್ ಆಗುತ್ತೆ ಒಂದಲ್ಲ ಒಂದು ದಿವಸ ನಮಗೆ. ಈ ರೀತಿ ಎಲ್ಲ ನಮಗೆ ಡಿಫ್ರೆಂಟಾಗಿರುವಂಥ ಮಾರ್ಕ್ ಮಾಡೋದಕ್ಕೆ ಮೆಟೀರಿಯಲ್ಗಳಿದ್ದರೆ ಚೆನ್ನಾಗಿ ಒಂದು ಡಿಸೈನನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದು ನನ್ನ ಒಂದು ಭಾವನೆ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ರೂ ಸಹ ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.